ಹಲೋ ಸ್ಟೂಡೆಂಟ್ಸ್, ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 38ನಲ್ಲಿ ಇಂಟ್ಯಾಂಜಿಬಲ್ ಅಸೆಟ್ಸ್ ಪ್ರಾಬ್ಲಮನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತಂದರೆ ಕಣ್ಣಿಗೆ ಕಾಣದೇ ಇರುವಂಥ ಅಸೆಟ್ಸ್ಗಳು. ಫಾರ್ ಎಕ್ಸಾಂಪಲ್ ಸಾಫ್ಟ್ವೇರ್, ಪೇಟೆಂಟ್, ಕಾಪಿರೈಟ್, ಟ್ರೇಡ್ ಮಾರ್ಕ್ಸ್ ಇವೆಲ್ಲ ಕೂಡ ಇಂಟ್ಯಾಂಜಿಬಲ್ ಅಸೆಟ್ಸ್ ಆಗುತ್ತೆ. ಈಗ ಪೇಟೆಂಟ್ ಅಂತಂದರೆ ನೀವು ಹೊಸದಾಗಿ ಏನೊಂದು ಕಂಡುಹಿಡಿದಿರ್ತೀರ, ಅದನ್ನು ಬೇರೆ ಯಾರೂ ಕಾಪಿ ಮಾಡಬಾರ್ದು ಅಂತಂದರೆ ನೀವು ಮಾಡಿರೋಂಥ ಇನ್ವೆನ್ಷನ್ಗೆ ಪೇಟೆಂಟನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ದೆನ್ ಕಾಪಿರೈಟ್ ಅಂತಂದರೆ ಈಗ ಸಿನಿಮಾಗೆ, ದೆನ್ ಪೇಂಟಿಂಗಿಗೆ ಅದಕ್ಕೆಲ್ಲ ಕಾಪಿರೈಟ್ಸ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಬಿಗ್ ಬಾಸ್ ಶೋ ರನ್ ಮಾಡುವಂಥ ಕಾಪಿರೈಟ್ಸ್ ಕಲರ್ ಸೂಪರ್ ಅವ್ರ ಹತ್ರ ಇದೆ. ಸೊ ಒಂದು ವೇಳೆ ಆ ಬಿಗ್ ಬಾಸನ್ನು ಜೀ ಕನ್ನಡದವ್ರು ನಡೆಸಬೇಕು ಅಂತಂದರೆ ಕಲರ್ ಸೂಪರ್ ಅವರಿಗೆ ಒಂದು ಅಮೌಂಟನ್ನು ಕೊಟ್ಟು ಕಾಪಿರೈಟ್ಸನ್ನು ಪರ್ಚೇಸ್ ಮಾಡಬೇಕಾಗತ್ತೆ. ಸೊ ಆ ಕಾಪಿರೈಟ್ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸುವಂಥದ್ದಲ್ಲ. ಸೊ ಹಾಗಾಗಿ ಕಣ್ಣಿಗೆ ಕಾಣದೇ ಇರುವಂಥ ಅಸೆಟ್ಗಳಿಗೆ ನಾವು ಇಂಟ್ಯಾಂಜಿಬಲ್ ಅಸೆಟ್ ಅಂತ ಕರಿತೀವಿ. ಸೊ ಯಾವಾಗಲೂ ಇಂಟ್ಯಾಂಜಿಬಲ್ ಅಸೆಟ್ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ ಫಸ್ಟು ಪರ್ಚೇಸ್ ಪ್ರೈಸ್ ಬರ್ಕೊಳ್ಬೇಕು. ಟ್ರೇಡ್ ಡಿಸ್ಕೌಂಟ್ ಏನಾದರೂ ಕ್ವಶನಲ್ಲಿ ಕೊಟ್ಟಿದ್ದರೆ ಟ್ರೇಡ್ ಡಿಸ್ಕೌಂಟನ್ನು ಲೆಸ್ ಮಾಡಬೇಕು. GST ಕೆಲವೊಂದು ಪ್ರಾಬ್ಲಮಲ್ಲಿ ಆ್ಯಡ್ ಮಾಡಲಿಕ್ಕೆ ಬರುತ್ತೆ, ಕೆಲವೊಂದು ಪ್ರಾಬ್ಲಮ್ನಲ್ಲಿ ಲೆಸ್ ಮಾಡಲಿಕ್ಕೆ ಬರುತ್ತೆ. ಅದಕ್ಕೆ ಕಂಡೀಷನ್ಸ್ ಇದೆ, ನಾನು ಪ್ರಾಬ್ಲಮ್ ಮಾಡೋಷ್ಟೊತ್ತಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಜೊತೆಗೆ ಪರ್ಚೇಸ್ ಮಾಡ್ತಾ ಏನೇನು ಎಕ್ಸ್ಪೆನ್ಸಸ್ ಬರುತ್ತೋ, ಫಾರ್ ಎಕ್ಸಾಂಪಲ್ ನೀವೊಂದು ಸಾಫ್ಟ್ವೇರ್ ಪರ್ಚೇಸ್ ಮಾಡ್ತಿದ್ದೀರಾ ಅಂತಂದರೆ ಆ ಸಾಫ್ಟ್ವೇರ್ ರೆಡಿಯಾಗಿ ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡಿ ದೆನ್ ಅದನ್ನು ನಿಮಗೆ ಬೇಕಾದ ರೀತಿಯಲ್ಲಿ ಅದನ್ನು ನೀವು ಡೆವಲಪ್ ಮಾಡಬೇಕಾದ್ರೆ ಏನೇನು ಎಕ್ಸ್ಪೆನ್ಸಸ್ ಬರುತ್ತೋ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಇನ್ಕ್ಲೂಡ್ ಮಾಡಬೇಕು. ಯಾವ್ಯಾವ ಎಕ್ಸ್ಪೆನ್ಸಸ್ ಅಂತಂದರೆ ಫಸ್ಟು ನಿಮ್ಮ ಹೆಸರಿಗೆ ಸಾಫ್ಟ್ವೇರನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ. ದೆನ್ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಲಿಕ್ಕೆ ಒಂದಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ. ನಿಮಗೆ ಬೇಕಾಗೋ ರೀತಿಯಲ್ಲಿ ಕಸ್ಟಮೈಸ್ ಮಾಡಲಿಕ್ಕೆ ಒಂದಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ. ಸಾಫ್ಟ್ವೇರ್ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ ಅಂತ ಟೆಸ್ಟ್ ಮಾಡೋದಕ್ಕೆ ಒಂದಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ. ಈ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಕನ್ಸಿಡರ್ ಮಾಡಬೇಕು. ಯಾವ್ದು ಕನ್ಸಿಡರ್ ಮಾಡಬಾರ್ದು, ಒಂದು ಸತಿ ನೀವು ಅಸೆಟ್ಸನ್ನು ಪರ್ಚೇಸ್ ಮಾಡಿ ಆದಮೇಲೆ ಆ ನಂತರದಲ್ಲಿ ಏನೇನು ಎಕ್ಸ್ಪೆನ್ಸಸ್ ಬರುತ್ತೋ, ಫಾರ್ ಎಕ್ಸಾಂಪಲ್ ಅಡ್ವರ್ಟೈಸಿಂಗ್, ಪೆನಾಲ್ಟಿ, ಟ್ರೈನಿಂಗ್ ಕಾಸ್ಟ್, ಆ್ಯನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್, ರಿಸರ್ಚ್ ಎಕ್ಸ್ಪೆನ್ಸಸ್ ಇವೆಲ್ಲದೂ ಕೂಡ ಇಲ್ಲಿ ಬರೆದಿರುವಂಥ ಎಲ್ಲ ಎಂಟ್ರಿಗಳು ಅಸೆಟ್ಸನ್ನು ಪರ್ಚೇಸ್ ಮಾಡಿ ಯೂಸ್ ಮಾಡಿ ಆದಮೇಲೆ ಬರುವಂಥ ಖರ್ಚುಗಳು. ಸೊ ಈ ಖರ್ಚುಗಳನ್ನು ಕನ್ಸಿಡರ್ ಮಾಡಲಿಕ್ಕಿಲ್ಲ. ಅಸೆಟ್ಸನ್ನು ಪರ್ಚೇಸ್ ಮಾಡಬೇಕಾದ್ರೆ ಏನೇನು ಖರ್ಚು ಬರುತ್ತೋ ಇಲ್ಲಿ ನಾನು ಬರೆದಿರುವಂಥ ಎಕ್ಸ್ಪೆನ್ಸಸ್ಸನ್ನು ನೀವು ಗಮನಿಸ್ಬೋದು, ಇವಿಷ್ಟನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಸೊ ನಾನು ಇಲ್ಲಿ ಲಾಸ್ಟ್ ಇಯರ್ 2024 ಕ್ವಶನ್ ಪೇಪರ್ ಪ್ರಾಬ್ಲಮನ್ನು ನಾನು ಇವತ್ತು ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ. ಲಾಸ್ಟ್ ಇಯರ್ 2024ನಲ್ಲಿ ಕೇಳಿರುವಂಥ ಕ್ವಶನ್. ಏನು ಕ್ವಶನ್ ಕೇಳಿದ್ದಾರೆ ಅಂತಂದರೆ, ಎಕ್ಸ್ ಲಿಮಿಟೆಡ್ ಪರ್ಚೇಸ್, ಎಕ್ಸ್ ಅನ್ನೋ ಕಂಪನಿ ಸಾಫ್ಟ್ವೇರನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ 30 ಲಕ್ಷ ರೂಪಾಯಿಗೆ. ದೆನ್ ಪರ್ಚೇಸ್ ಮಾಡಬೇಕಾದ್ರೆ 50,000 ರೂಪಾಯಿ ಟ್ಯಾಕ್ಸ್ ಪೇಮೆಂಟ್ ಮಾಡ್ತಾ ಇದ್ದಾರೆ, ಅದು ನಾನ್ ರೀಫಂಡೇಬಲ್ ಟ್ಯಾಕ್ಸ್ ಆಗಿದೆ. ಇನ್ ಅಡಿಷನ್ ಟು ದಿಸ್ ದ ಎಂಟಿಟಿ ವಾಸ್ ಗ್ರಾಂಟೆಡ್ ಎ ಟ್ರೇಡ್ ಡಿಸ್ಕೌಂಟ್ ಆಫ್ 5% ಆನ್ ಇನಿಷಿಯಲ್ ಲಿಸ್ಟ್ ಪ್ರೈಸ್. 5% ಡಿಸ್ಕೌಂಟ್ ಸಿಗ್ತಾ ಇದೆ. ಪರ್ಚೇಸ್ ಮಾಡಬೇಕಾದ್ರೆ 7 ಲಕ್ಷ ರೂಪಾಯಿ ಕಸ್ಟಮೈಸೇಷನಿಗೆ ಪೇಮೆಂಟ್ ಮಾಡ್ತಾ ಇದ್ದಾರೆ. ದೆನ್ ಮೇಂಟೆನೆನ್ಸಿಗೆ 2 ಲಕ್ಷ ರೂಪಾಯಿ ಪೇಮೆಂಟ್ ಮಾಡ್ತಾ ಇದ್ದಾರೆ. ಹಾಗಾದರೆ ಆ ಇಂಟ್ಯಾಂಜಿಬಲ್ ಅಸೆಟ್ನ ಕಾಸ್ಟ್ ಏನಾಗುತ್ತೆ ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಸಾಫ್ಟ್ವೇರ್ ಆಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 38 ಅಂತ ನಾನು ಇಲ್ಲಿ ಹೆಡ್ಡಿಂಗ್ ಹಾಕೊಂಡಿದ್ದೀನಿ. ಫಸ್ಟು ಪರ್ಚೇಸ್ ಪ್ರೈಸನ್ನು ಬರೀಬೇಕು. ಎಷ್ಟು ರೂಪಾಯಿಗೆ ಸಾಫ್ಟ್ವೇರನ್ನು ಪರ್ಚೇಸ್ ಮಾಡ್ತಾ ಇದ್ದಾರೋ ಆ ಪರ್ಚೇಸ್ ಪ್ರೈಸನ್ನು ಫಸ್ಟು ಬರ್ಕೊಳ್ಬೇಕು. ಪರ್ಚೇಸ್ ಮಾಡ್ತಿರೋವಂಥದ್ದು 30 ಲಕ್ಷಕ್ಕೆ. ಸೊ ಫಸ್ಟು ಪರ್ಚೇಸ್ ಪ್ರೈಸ್ ಬರ್ಕೊಂಡಾದ ನಂತರದಲ್ಲಿ ಟ್ರೇಡ್ ಡಿಸ್ಕೌಂಟನ್ನು ಲೆಸ್ ಮಾಡಬೇಕು. ಲೆಸ್ ಟ್ರೇಡ್ ಡಿಸ್ಕೌಂಟ್. ಟ್ರೇಡ್ ಡಿಸ್ಕೌಂಟನ್ನು ಪರ್ಸಂಟೇಜ್ ವೈಸ್ ಬೇಕಾದರೂ ಕೊಡ್ಬೋದು, ಅಮೌಂಟ್ ಬೇಕಾದರೂ ಕೊಡ್ಬೋದು. ಈಗ ಈ ಪ್ರಾಬ್ಲಮ್ನಲ್ಲಿ ಟ್ರೇಡ್ ಡಿಸ್ಕೌಂಟನ್ನು ಪರ್ಸಂಟೇಜ್ ಕೊಟ್ಟಿದ್ದಾರೆ 5%. ಯಾವುದ್ರ ಮೇಲೆ 5% ಅಂತಂದರೆ 30 ಲ್ಯಾಕ್ ಮೇಲೆ 5% ಮಾಡಬೇಕು. 5 3 15, 1.5 ಲಕ್ಷ ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಅಲ್ಲಿಗೆ 30 ಲಕ್ಷದಲ್ಲಿ 1.5 ಲಕ್ಷ ಹೋದರೆ 28,50,000 ರೂಪಾಯಿ ಪೇಮೆಂಟ್ ಮಾಡಿದಾಗ ಆಯಿತು. 30 ಲಕ್ಷ ರೂಪಾಯಿ ಕೊಡಬೇಕಿತ್ತು, 1.5 ಲಕ್ಷ ರೂಪಾಯಿ ಡಿಸ್ಕೌಂಟ್ ಕೊಟ್ಟಿದ್ದಾರೆ, 28,50,000 ರೂಪಾಯಿ ನಾವು ಅವರಿಗೆ ಅಮೌಂಟ್ ಪೇ ಮಾಡಿದ್ದೀವಿ ಅಂತ ಆಯಿತು. ಸೊ ಕ್ವಶನಲ್ಲಿ ಕೆಲವೊಂದು ಸರಿ ಏನಾಗುತ್ತೆ ಅಂತಂದರೆ GST ಇನ್ಕ್ಲೂಡ್ ಆಗಿದೆಯಾ ಎಕ್ಸ್ಕ್ಲೂಡ್ ಆಗಿದೆಯಾ ಏನೂ ಇನ್ಫಾರ್ಮೇಷನ್ ಕೊಟ್ಟಿರಲ್ಲ. ಈ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ, 50,000 ರೂಪಾಯಿ ಪರ್ಚೇಸ್ ಟ್ಯಾಕ್ಸನ್ನು ಪೇಮೆಂಟ್ ಮಾಡ್ತಾ ಇದ್ದಾರೆ, ವಿಚ್ ಈಸ್ ನಾನ್ ರೀಫಂಡೇಬಲ್ ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಾಬ್ಲಮಲ್ಲೂ ಇನ್ಕ್ಲೂಸಿವ್ ಆಫ್ GSTನ ಈ 30 ಲಕ್ಷದಲ್ಲೇ 50,000 ಇನ್ಕ್ಲೂಡ್ ಆಗಿದೆಯಾ ಎಕ್ಸ್ಕ್ಲೂಡ್ ಆಗಿದೆಯಾ ಏನೂ ಇನ್ಫಾರ್ಮೇಷನ್ ಕೊಡಲಿಲ್ಲ. ಏನೂ ಇನ್ಫಾರ್ಮೇಷನ್ ಕೊಡದೇ ಇದ್ದಾಗ ಎಕ್ಸ್ಕ್ಲೂಸಿವ್ ಆಫ್ GST ಅಂತ ನೀವು ಅಸ್ಯೂಮ್ ಮಾಡ್ಕೊಳ್ಬೇಕು. 30 ಲಕ್ಷ ರೂಪಾಯಿ ಸಾಫ್ಟ್ವೇರಿಗೆ ಪೇಮೆಂಟ್ ಮಾಡ್ತಾ ಇದ್ದಾರೆ, 50,000 ರೂಪಾಯಿ
GST ಕಟ್ತಾ ಇದ್ದಾರೆ. ಸೊ ಈ 50,000 ರೂಪಾಯಿ 30 ಲಕ್ಷದಲ್ಲೇ ಇನ್ಕ್ಲೂಡ್ ಆಗಿದೆಯಾ ಅಥವಾ 30 ಲಕ್ಷದಲ್ಲಿ ಎಕ್ಸ್ಕ್ಲೂಡ್ ಆಗಿದೆಯಾ, ಏನೂ ಇನ್ಫಾರ್ಮೇಷನ್ ಕೊಡಲಿಲ್ಲ. ಸೊ ಏನೂ ಇನ್ಫಾರ್ಮೇಷನ್ ಕೊಡದೇ ಇದ್ದಾಗ ನೀವು ಎಕ್ಸ್ಕ್ಲೂಸಿವ್ ಆಫ್ GST ಅಂತ ಅಸ್ಯೂಮ್ ಮಾಡ್ಕೊಳ್ಬೇಕು. ಎಕ್ಸ್ಕ್ಲೂಸಿವ್ ಆಫ್ GST ಇದ್ದಾಗ ಏನು ಮಾಡಬೇಕು, ನೀವು GSTಯನ್ನು ಆ್ಯಡ್ ಮಾಡಬೇಕು. ಬಟ್ ಒಂದು ಕಂಡೀಷನ್ ಇದೆ, ಯಾವಾಗ ಆ್ಯಡ್ ಮಾಡಬೇಕು ಅಂತಂದರೆ ಯಾವಾಗ ಅಂತಂದರೆ ಇಫ್ ITC ಈಸ್ ನಾಟ್ ಯುಟಿಲೈಸ್ಡ್, ITC ಯುಟಿಲೈಸ್ ಮಾಡಿರಬಾರ್ದು ಅಥವಾ ನಾನ್ ರೀಫಂಡೆಬಲ್ ಟ್ಯಾಕ್ಸ್ ಆಗಿದ್ದರೆ ಮಾತ್ರ GSTಯನ್ನು ಆ್ಯಡ್ ಮಾಡಬೇಕು. ಈ ಪ್ರಾಬ್ಲಮ್ನಲ್ಲಿ ನಾನ್ ರೀಫಂಡೆಬಲ್ ಅಂತ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. 50,000 ರೂಪಾಯಿ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಅದು ವಾಪಸ್ ರೀಫಂಡ್ ಆಗೋದಿಲ್ಲ. ಸೊ ಹಾಗಾಗಿ ಅವರ ಎಕ್ಸ್ಪೆನ್ಸಸ್ಸಿಗೆ, ಅವರ ಸಾಫ್ಟ್ವೇರಿಗೆ ಅದು ಆ್ಯಡ್ ಆದಂಗೆ ಆಯಿತು. ಸೊ ಇಲ್ಲಿ ನಾನ್ ರೀಫಂಡೆಬಲ್ ಅಂತಿರೋದ್ರಿಂದ ಆ್ಯಡ್ GST. ಯಾವಾಗ GST ಆ್ಯಡ್ ಮಾಡಬೇಕು ಅಂತಂದರೆ ಎಕ್ಸ್ಕ್ಲೂಸಿವ್ ಆಫ್ GST ಆಗಿದ್ದರೆ ಮಾತ್ರ. ಎಕ್ಸ್ಕ್ಲೂಸಿವ ಏನೂ ಕೊಡದೇ ಇದ್ದರೆ ಎಕ್ಸ್ಕ್ಲೂಸಿವ್ ಅಂತ ಅಸ್ಯೂಮ್ ಮಾಡ್ಕೊಳ್ಬೇಕು. GST ಎಕ್ಸ್ಕ್ಲೂಸಿವ್ ಆಗಿದ್ದರೆ GSTಯನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಬೇಕಾದ ಒಂದು ಕಂಡೀಷನ್ ಇದೆ, ಕ್ವಶನಲ್ಲಿ ನಾನ್ ರೀಫಂಡೆಬಲ್ ಅಂತ ಕೊಟ್ಟಿರಬೇಕು. ಈ ಪ್ರಾಬ್ಲಮ್ನಲ್ಲಿ ನಾನ್ ರೀಫಂಡೆಬಲ್ ಅಂತ ಕೊಟ್ಟಿದ್ದಾರೆ. ಸೊ ಆ್ಯಡ್ GSTನೂ ಅಷ್ಟೇ, ಪರ್ಸಂಟೇಜ್ ಬೇಕಾದರೂ ಕೊಡ್ಬೋದು, ಅಮೌಂಟ್ ಬೇಕಾದರೂ ಕೊಡ್ಬೋದು. ಈಗ ಅಮೌಂಟ್ ಕೊಟ್ಟಿದ್ದಾರೆ, 50,000 ರೂಪಾಯಿ GST ಅಮೌಂಟ್ ಇದೆ. ಸೊ ಟೋಟಲ್ ಆಗಿ ಏನು ಅಮೌಂಟ್ ಆಗುತ್ತೆ, 29 ಲ್ಯಾಕ್ ಆಗುತ್ತೆ. ಸೊ ಈಗ ಪರ್ಚೇಸ್ ಮಾಡಬೇಕಾದ್ರೆ ಏನಾದರೂ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗ್ತಾ ಇದ್ದರೆ ಆ ಎಕ್ಸ್ಪೆನ್ಸಸ್ಸನ್ನು ಕನ್ಸಿಡರ್ ಮಾಡಬೇಕು. ಬಟ್ ಎಕ್ಸ್ಪೆನ್ಸಸ್ ಕನ್ಸಿಡರ್ ಮಾಡಬೇಕಾದ್ರೆ ನೆನ್ಪಿಟ್ಕೊಳ್ಬೇಕು, ಇವಿಷ್ಟು ಎಕ್ಸ್ಪೆನ್ಸಸ್ಸನ್ನು ಅಡ್ವರ್ಟೈಸಿಂಗ್, ಪೆನಾಲ್ಟೀಸ್ ಆ್ಯಂಡ್ ಫೈನ್ಸ್, ಟ್ರೈನಿಂಗ್ ಕಾಸ್ಟ್, ಆ್ಯನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್, ರಿಸರ್ಚ್ ಎಕ್ಸ್ಪೆನ್ಸಸ್, ಇವಿಷ್ಟು ಎಕ್ಸ್ಪೆನ್ಸಸ್ಸನ್ನು ಕನ್ಸಿಡರ್ ಮಾಡಲಿಕ್ಕಿಲ್ಲ. ಈ ಕ್ವಶನಲ್ಲಿ ಏನೇನು ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ ಅಂತಂದರೆ ಕಸ್ಟಮೈಸೇಷನ್ ಎಕ್ಸ್ಪೆನ್ಸಸ್ 7 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಸಾಫ್ಟ್ವೇರನ್ನು ಪರ್ಚೇಸ್ ಮಾಡಿದ್ದಾರೆ, ಆ ಪರ್ಚೇಸ್ ಮಾಡಿರುವಂಥ ಸಾಫ್ಟ್ವೇರನ್ನು ಕಸ್ಟಮೈಸ್ ಮಾಡಲಿಕ್ಕೆ ಕಸ್ಟಮೈಸೇಷನ್ ಎಕ್ಸ್ಪೆನ್ಸಸ್ ಎಷ್ಟು ಅಮೌಂಟ್ ಇದೆ ಅಂತಂದರೆ ಕಸ್ಟಮೈಸೇಷನ್ ಎಕ್ಸ್ಪೆನ್ಸಸ್ 7 ಲ್ಯಾಕ್ ಇದೆ. ದೆನ್ ಬೇರೆ ಇನ್ನೇನು ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಬೇರೆ ಕೊಟ್ಟಿರುವಂಥ ಎಕ್ಸ್ಪೆನ್ಸಸ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್. ಎಕ್ಸ್ ಲಿಮಿಟೆಡ್ ಆಲ್ಸೋ ಪರ್ಚೇಸ್ಡ್ 5 years ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ವಿತ್ ದ ವೆಂಡರ್ಸ್ ಕಂಪನಿ ಆಫ್ ₹2 ಲ್ಯಾಕ್. ಆ ಸಾಫ್ಟ್ವೇರನ್ನು ಮೇಂಟೆನೆನ್ಸ್ ಮಾಡೋದಕ್ಕೆ ಒಬ್ಬರು ವೆಂಡರ್ ಜೊತೆ, ಒಬ್ಬ ಸಪ್ಲೈಯರ್ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು ಅವರಿಗೆ 2 ಲಕ್ಷ ರೂಪಾಯಿ ಪೇಮೆಂಟ್ ಮಾಡ್ತಾ ಇದ್ದಾರೆ. ಸೊ ಮೇಂಟೆನೆನ್ಸ್ ಚಾರ್ಜಸ್ಸನ್ನು ನಾವಿಲ್ಲಿ ಕನ್ಸಿಡರ್ ಮಾಡೋದು ಬೇಡ. ಸೊ ಹಾಗಾಗಿ ಈ 2 ಲ್ಯಾಕನ್ನು ಕನ್ಸಿಡರ್ ಮಾಡೋದು ಬೇಡ, ಓನ್ಲಿ 7 ಲ್ಯಾಕ್ ಮಾತ್ರ ಕನ್ಸಿಡರ್ ಮಾಡಬೇಕು, 2 ಲ್ಯಾಕನ್ನು ಇಗ್ನೋರ್ ಮಾಡಬೇಕು. ಸೊ ಟೋಟಲ್ ಆಗಿ ಬರುವಂಥ ಆನ್ಸರ್ ಎಷ್ಟು, 29 ಲಕ್ಷ ಪ್ಲಸ್ 7 ಲಕ್ಷ 36 ಲಕ್ಷ ಆಯಿತು. ಅಲ್ಲಿಗೆ ಪ್ರಾಬ್ಲಮ್ ಮುಗೀತು. ಫೈನಲ್ ಆನ್ಸರ್ ಕಾಸ್ಟ್ ಆಫ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಥವಾ ಕಾಸ್ಟ್ ಆಫ್ ಸಾಫ್ಟ್ವೇರ್. ಈ ಪ್ರಾಬ್ಲಮ್ನಲ್ಲಿ ಕೊಟ್ಟಿರುವಂಥ ಇಂಟ್ಯಾಂಜಿಬಲ್ ಅಸೆಟ್ ಯಾವುದು ಅಂತಂದರೆ ಸಾಫ್ಟ್ವೇರ್. ಸೊ ಕಾಸ್ಟ್ ಆಫ್ ಸಾಫ್ಟ್ವೇರ್ ಆ್ಯಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 38. ಸೊ ಸಿಂಪಲ್ ಪ್ರಾಬ್ಲಮ್, ನೀವು ಯಾವ್ಯಾವ ಎಕ್ಸ್ಪೆನ್ಸಸ್ ಕನ್ಸಿಡರ್ ಮಾಡಬೇಕು, ಯಾವ್ಯಾವ ಎಕ್ಸ್ಪೆನ್ಸಸ್ ಕನ್ಸಿಡರ್ ಮಾಡಬಾರ್ದು, GST ಯಾವಾಗ ಲೆಸ್ ಮಾಡಬೇಕು, GST ಯಾವಾಗ ಆ್ಯಡ್ ಮಾಡಬೇಕು. ಲೆಸ್ ಮಾಡಬೇಕಾದ್ರೂ ಒಂದು ಕಂಡೀಷನ್ ಇದೆ, ಆ್ಯಡ್ ಮಾಡಬೇಕಾದ್ರೂ ಒಂದು ಕಂಡೀಷನ್ ಇದೆ. ಇವಿಷ್ಟನ್ನು ನಾನು ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ಪ್ರಾಬ್ಲಮ್ ಮಾಡ್ಬೋದು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.